ರಾಜಕೀಯ ಬುದ್ಧಿ ಇರುವ ಗುಂಬೆಯು ಕಾಲು ನಡೆಸಿದಂತೆ ಗೆಲ್ಸೋದೊಂದೇ ಅಲ್ಲ, ಅವನ್ನ ಅಧಿಕಾರದಿಂದ ತೆಗೆಯುವಂತಹ ಒಂದು ಅಧಿಕಾರ ಜನಗಳ ಕೈಯಲ್ಲಿ ಕೂಡ ಇರುತ್ತೆ. ಸುಮಾರು ಹಳ್ಳಿಗಳಲ್ಲಿ ಎಷ್ಟು ಜನಕ್ಕೆ ಮನೆ ಇಲ್ಲ, ಅಂದರೆ ಗ್ರಾಮ ಪಂಚಾಯತಿ ಕಡೆಯಿಂದ ಅಂದರೆ ಸಹಾಯಧನ ಕೊಡುವಂಥದ್ದು ಎಷ್ಟೋ ಕಡೆ ಕೊಡ್ತಾ ಇಲ್ಲ. ಪ್ರತಿಯೊಂದು ಗ್ರಾಮದಲ್ಲೂ ಅಥವಾ ಪ್ರತಿಯೊಂದು ತಾಲೂಕಿನಲ್ಲೂ ಒಂದು ಒಳ್ಳೆ ರೀತಿಯಿಂದ ಕೆಲಸ ಆಗುತ್ತೆ. ಈ ಒಂದು ಪಕ್ಷದಲ್ಲಿ ನಾವು ದುಡ್ಡು ಮಾಡ್ತೀವಿ ಕೋಟಿ ಗಟ್ಟಲೆ ಅನ್ನೋದಾದರೆ ಕನಸು ನಿಂತು. ಯಾವುದೇ ಕಾರಣಕ್ಕೂ ಈ ಪಕ್ಷಕ್ಕೆ ಅಂಥವ್ರಿಗೆ ಜಾಗ ಇಲ್ಲ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವರದಾ ಸಂಚಾರಿ 5G5 ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರ ಜೊತೆಗೆ ನೀವೇನಾದರೂ ಹೊಸದಾಗಿ ವರದಾ ಸಂಚಾರಿ 5G5 ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಮತ್ತೆ ಮತ್ತೆ ಹೇಳಿದಾಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಒಂದು ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜಾಸ್ತಿ ಸ್ಥಳಗಳಿಗೆ ಯಾವುದೇ ಜಾಗಕ್ಕೆ ದಯವಿಟ್ಟು ಪ್ಲಾಸ್ಟಿಕ್ ಅಥವಾ ಬಾಟಲ್ನ ತಗೊಂಡೋಗಿ, ಆದರೆ ರಿಟರ್ನು ನಿಮ್ಮ ಬ್ಯಾಗಲ್ಲಿ ಹಾಕೊಂಡು ಬನ್ನಿ. ಎಲ್ಲಿ ಯಾವುದೇ ರೀತಿ ಫಾರೆಸ್ಟ್ಗಳಲ್ಲಿ ಹಾಕೋಕ್ಕೆ ಹೋಗ್ಬಿಡಿ. ಮತ್ತು ಯಾವುದೇ ದೇವಸ್ಥಾನ ಆಗ್ಬೋದು, ಯಾವುದೇ ಆಗಿರ್ಬೋದು, ದಯವಿಟ್ಟು ಎಲ್ಲೂ ಪ್ಲಾಸ್ಟಿಕ್ ಅಥವಾ ಬಾಟಲ್ಲು ಯಾವುದೇ ರೀತಿಯ ವೇಸ್ಟೇಜ್ ಐಟಮ್ನ ಎಲ್ಲೂ ಕೂಡ ಹಾಕೋಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಪರಿಸರ ಮುಖ್ಯ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಕೂಡ ಅಷ್ಟೇ, ನಾನು ಎಲ್ಲೇ ಹೋದ್ರೂ ಪ್ಲಾಸ್ಟಿಕ್ ಅಥವಾ ಪೇಪರ್ ಎಲ್ಲೋ ಬಿಸಾಕಲೇ ರಿಟರ್ನು ನನ್ನ ಬ್ಯಾಗಲ್ಲಿ ಹಾಕೊಂಡ್ಬಂದು ಡಸ್ಟ್ಬಿನ್ಗೆ ಹಾಕುವಂಥ ಕೆಲಸ ನಾನು ಮಾಡ್ತೀನಿ. ಮತ್ತು ತದನಂತರ ಮುಖ್ಯವಾಗಿ ರಾಜಕೀಯ ಅಂತ ನಮ್ಮ ಉಪೇಂದ್ರ ಸರ್ ಸಿಂಪಲಾಗಿ ಹೇಳೋರೆ. ರಾಜಕೀಯ ಏನು ಅಂದರೆ ಏನು ಅನ್ನೋದನ್ನು ನಮ್ಮ ಉಪೇಂದ್ರ ಸರ್ ಈಸಿಯಾಗಿ ಹೇಳೋರೆ. ನೋಡ್ಕೊಂಬನ್ನಿ. ಅಧಿಕಾರ ಜನರ ಕೈಲಿರೋದೇ ಪ್ರಜಾಕೀಯ. ಮೊದಲನೇದಾಗಿ ಒಂದು ಹೇಳ್ಬೇಕು ಅಂದ್ರೆ, ಇದನ್ನ ನಾನು ಹೇಳೋದಕ್ಕಿನ್ನ ದಯವಿಟ್ಟು ಈ ಪ್ರಜಾಕೀಯ.in ಅಂತ ಇವಾಗ ಅದೊಂದು ವೆಬ್ಸೈಟ್ ಮತ್ತೆ ಆಪ್ ಆಗು ಬರುತ್ತದು ಐಫೋನ್ ಅಲ್ಲಿ, ಆಂಡ್ರಾಯ್ಡ್ ಅಲ್ಲಿ. ದಯವಿಟ್ಟು ಒಂದು 10 ನಿಮಿಷ ಟೈಮ್ ಕೊಟ್ಟು ಅದನ್ನ ಟೋಟಲ್ ಆಗಿ ನೋಡಿ. ಅವಾಗ ನಿಮ್ಗೆ ನಾವು ಬಿಟ್ಬಿಡಿ ಇದನ್ನ. ಆ ಪಕ್ಷ ಈ ಪಕ್ಷ ಜಾತಿ ಧರ್ಮ ಇದು ನಮ್ಗೆ ಯಾವ್ದು ಸಂಬಂಧ ಇಲ್ದಿರೋದು. ನಮ್ಮ ದುಡ್ಡಷ್ಟೇ ಸಂಬಂಧ ಇರೋದು. ಪಾಲಿಟಿಕ್ಸ್ ಕರೆಕ್ಟ್. ನನ್ನ ದುಡ್ಡು ನೀನು ಹ್ಯಾಂಡಲ್ ಮಾಡ್ತೀವಿ, ಇಷ್ಟೇ ಸಂಬಂಧ ಇರೋದು. ಅಷ್ಟು ಬಗ್ಗೆ ಮಾತ್ರ ಮಾತಾಡು. ನನಗೆ ಅಕೌಂಟಿಂಗ್ ಕೊಡು, ನನಗೆ ಟ್ರಾನ್ಸ್ಪರೆನ್ಸಿ ತಗೊಂಬ, ನನಗೆ ಏನ್ ದುಡ್ಡು ಪ್ರತಿಯೊಂದು ಲೆಕ್ಕ ಕೊಡು. ಆತರ ಓಪನ್ ಮಾಡಿ ನಿನ್ನ ಅಕೌಂಟ್. ನನ್ನ ಅಕೌಂಟ್ ನಿನ್ಗೆ ಓಪನ್ ಇದೆ ತಾನೆ? ಕರೆಕ್ಟ್. ಏನ್ ಹೇಳಿ? ಹೌದು. ಏನೋ ಅದನ್ನ ಲಿಂಕ್ ಮಾಡಿ, ಆಧಾರ್ ಲಿಂಕ್ ಮಾಡಿ, ಎಲ್ಲ ಲಿಂಕ್ ಮಾಡಿ, ಗೌರ್ಮೆಂಟ್ ಫುಲ್ ಲಿಂಕ್ ಮಾಡಿ, ಪಂಚಾಯತ್ ಎಷ್ಟು ಬರುತ್ತೆ ಪ್ರತಿಯೊಂದು ಮನೆಗೂ ತಿಳಿಸಿ. ಮಾಡಕ್ಕಾಗಲ್ವಾ? ಕೇಳಿ ಅದನ್ನ. ಪ್ರಣಾಳಿಕೆ ಅನ್ನೋದು ನಾನು ಯಾವಾಗ ಬಿಡುಗಡೆ ಮಾಡ್ತೀನಿ ಗೊತ್ತಾ? ಅದು ಕೋರ್ಟ್ ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ಟು ಪ್ರಣಾಳಿಕೆ ಅವ್ನು ನಡೆಸ್ಕೊಡ್ಲಿಲ್ಲ ಅಂದ್ರೆ ಅವನ್ನ ಜೈಲ್ಗೆ ಹಾಕೋ ಸಿಸ್ಟಮ್ ಹೋಯ್ತು, ಅವನ್ನ ಕಿತ್ತಾಕೋ ಸಿಸ್ಟಮ್ ಅಂತ ಪ್ರಣಾಳಿಕೆ ಬಿಡುಗಡೆ ಮಾಡ್ತೀನಿ. ನಾನು ಸುಳ್ಳು ಹೇಳಕ್ ರೆಡಿ ಇಲ್ಲ. ನಾನು ನಮ್ಮ ಪ್ರಣಾಳಿಕೆ ನಂಬ್ತೀನಮ್ಮ. ಅದು ಎಲೆಕ್ಷನ್ ಕಮಿಷನ್ ಇಂದ ಸುಪ್ರೀಂ ಕೋರ್ಟ್ ಅಲ್ಲಿ ರಿಜಿಸ್ಟರ್ ಆಗಬೇಕು. ನಾನು ಏನು ನಿಮಗೆ ಆಶ್ವಾಸನೆ ಕೊಡ್ತೀನೋ, ನಾನು ಅದನ್ನ ಮಾಡ್ಲಿಲ್ಲ ಅಂದ್ರೆ ನಾನು ಕೆಳಗಿಳಿಬೇಕಮ್ಮ. ಅದು ಪ್ರಣಾಳಿಕೆ, ಅದಕ್ಕೆ ಒಪ್ಕೊಂತೀನಿ. ನೀವು ಟ್ಯಾಕ್ಸ್ ಕಟ್ತೀರಾ, ನಾನು ನಿಮ್ಗೆ ಏನೋ ಕೊಡ್ತೀನಿ ನಿಮ್ಗೆ ಅನ್ನೋದು ಒಂದು. ನಾನು ಹಂಗಲ್ಲ, ಫುಲ್ ದುಡ್ಡಿದೆ, ನಿಮ್ಗೆ ಏನ್ ಬೇಕು ಕೇಳಿ, ನೀವೇ ಕೇಳಿ. ಆಕ್ಚುಲಿ ನಾನೇನ್ ಕೊಡ್ತೀನಿ ಅನ್ನೋದಲ್ಲ ಇಲ್ಲಿ. ನನಗೆ ಹಾಸ್ಪಿಟ್ಲ್ ಬೇಕು, ನನಗೆ ಇದು ಬೇಕು, ರೋಡ್ಸ್ ಬೇಕು, ನನಗೊಂದು ಜಾಬ್ಸ್ ಬೇಕು, ನನಗೆ ಇನ್ನೇನೋ ಇದಾಗಬೇಕು, ಆ ಎಲ್ಲಾ ವಿಷಯಗಳು ಇದರಲ್ಲಿದೆ. ಆಕ್ಚುಲಿ ರಾಜಕೀಯ ಕೊನೆಯದಾಗಿ ಹೇಳೋದಂದ್ರೆ, ರಾಜಕೀಯ ಪಕ್ಷಕ್ಕೆ ಆದಷ್ಟು ಸಪೋರ್ಟ್ ಮಾಡಿ. ಪ್ರತಿಯೊಂದು ಈ ಇನ್ಫಾರ್ಮೇಷನ್ನ ಆ ಒಂದು ಆ್ಯಪ್ ಮೂಲಕ ತಿಳ್ಕೊಂಡು ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಮಸ್ಕಾರ.